ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ, ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ಮನೆಯಲ್ಲಿ ಮಕ್ಳಿಗೆ ಬೇರೆ ಸ್ಕೂಲ್ ಇಲ್ಲ, ಮತ್ತು ವೀಕೆಂಡ್ಸ್ ಅಂದರೆ ನನಗೂ ರಜೆ ಇರುತ್ತೆ. ಸೊ ಅದಕ್ಕೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಮನೆಯಲ್ಲಿ ಲೇಟಾಗಿ ಎದ್ದೋಳೋದು ಎಲ್ಲರೂ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ಡೈಲಿ ರೋಟೀನ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ, ಮತ್ತು ಕೆಲವೊಂದು ಪ್ರಾಡಕ್ಟ್ಸ್ನ ಅಮೆಝಾನಿಂದ ತರಿಸಿದ್ದೀನಿ. ಅಂದರೆ ಸ್ವಿಮ್ ವೇರ್ಸು, ನನಗೆ ಮಕ್ಕಳಿಗೆ ಎಲ್ಲರಿಗೂ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಅದನ್ನು ಸಹ ಅನ್ಬಾಕ್ಸಿಂಗ್ ಇದೇ ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಕ್ವಿಕ್ಕಾಗಿ ಆಗುತ್ತೆ ಅಂತ. ಮತ್ತು ಮನೆ ಬಾಗಿಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ. ಸೊ ನೆಕ್ಸ್ಟು ಇವತ್ತು ಸ್ವಲ್ಪ ಈ ದೇವರ ಸಾಮಗ್ರಿಗಳೆಲ್ಲ ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಂಥ ಪ್ಲ್ಯಾನ್ ಇರುತ್ತೆ. ಆ ಒಂದು ರೀಸನಿಂದ ಇವತ್ತು ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡ್ಕೊಂಡು ಆಮೇಲೆ ಡೇನ ಸ್ಟಾರ್ಟ್ ಮಾಡಿದೆ. ಸೊ ಯೂಶ್ವಲಿ ಈ ದೇವರ ಸಾಮಗ್ರಿಗಳಿಗೆ ಕಳಶ ಎಲ್ಲ ಕೂಡಿಸೋರು ಕಳಶನ ಮಂಗಳವಾರ ಶುಕ್ರವಾರ ತೆಗಿಬಾರ್ದು ಅಂತ ಹೇಳ್ತಾರೆ, ಕದಲಿಸ್ಬಾರ್ದು ಅಂತ. ಆ ಒಂದು ರೀಸನಿಂದ ನಾನು ಸ್ಯಾಟರ್ಡೇಸ್ ಫ್ರೀ ಇರ್ತೀನಲ್ವ, ಆವತ್ತು ಈ ಥರ ಕ್ಲೀನಿಂಗ್ ಇಂಥದ್ದೆಲ್ಲ ಇರ್ತೀನಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ದೇವ್ರ ಪಾತ್ರೆಗಳು ಎಲ್ಲ ತಲೆಗೆ ಸ್ನಾನ ಮಾಡ್ಕೊಂಡು ತೊಳ್ಕೊಳ್ತೀನಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ಪೂಜೆಗೆ ಎಲ್ಲ ಈಸಿ ಆಗುತ್ತೆ. ಎಲ್ಲ ತೊಳೆದಿಟ್ಬಿಟ್ಟಿದ್ರೆ ನೆಕ್ಸ್ಟ್ ಡೇ ಕ್ವಿಕ್ಕಾಗಿ ಪೂಜೆ ಮಾಡ್ಕೋಬೋದು. ಸೊ ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲ ತಂದಿದ್ರು, ಅದನ್ನೆಲ್ಲ ಆರ್ಗನೈಸರ್ಗೆ ಹಾಕಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಈ ಒಂದು ಪ್ರಾಡಕ್ಟ್ ಬಗ್ಗೆ ಸಹ ತುಂಬ ಜನ ಕೇಳಿದ್ರಿ, ಎಲ್ಲಿ ತೊಗೊಂಡ್ರಿ ಇದು ಅಂತ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಇ ಕಾಮರ್ಸ್ ವೆಬ್ಸೈಟ್ಸಲ್ಲೂ ಇದು ಅವೈಲೇಬಲ್ ಇದೆ. ಬಟ್ ಕ್ವಾಲಿಟಿ ನನಗೆ ಅಮೆಝಾನಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಇದು ತೊಗೊಂಡು ನಾನು 5 years ಆಗಿದೆ. ಅಲ್ಲಿ ಇವಾಗ ತನಕ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಸ್ಟಡಿಯಾಗಿದೆ. ಇದರಲ್ಲಿ 2 ಟೈರ್, 3 ಟೈರ್, 5 ಟೈರ್ ಈ ಥರ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಅವೈಲೇಬಲ್ ಇರುತ್ತೆ. ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರಿ ಸಬ್ಸ್ಕ್ರೈಬರ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ, ಅದಕ್ಕೆ ಇವತ್ತು ಹೆಂಗೂ ಆರ್ಗನೈಸರ್ಗೆ ಎಲ್ಲ ಈರುಳ್ಳಿ ಎಲ್ಲ ಹಾಕಿಡ್ತಾ ಇದ್ದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದು ಡ್ರೈ ಆಗಿ ಸ್ಟೋರ್ ಮಾಡಬೇಕಲ್ವ, ಫ್ರಿಜ್ಜಲ್ಲಿ ಇಡ್ದಿರೋಂಥದ್ದು ಟೊಮೆಟೊ ಆಗಲಿ, ಆನಿಯನ್ನು, ಗಾರ್ಲಿಕ್ಕು, ಆಲೂಗಡ್ಡೆ ಇಂಥದನ್ನೆಲ್ಲ ಹಾಕಿಡ್ತೀನಿ. ಸೊ ಇದರಲ್ಲಿ ಹೋಲ್ಸ್ ಇರೋದ್ರಿಂದ ಈರುಳ್ಳಿ ಎಲ್ಲ ಕೆಡಲ್ಲ. ಸೊ ಪೊಟ್ಯಾಟೋಸು, ಈರುಳ್ಳಿ, ತೆಂಗಿನಕಾಯಿಗೆಲ್ಲ ಅದೊಂದು ಒಳ್ಳೆ ಆಪ್ಷನ್ ಸ್ಟೋರೇಜ್ಗೆ ಅಂತಲೇ ಹೇಳ್ಬೋದು. ಸೊ ಇವಾಗ ದೇವ್ರದ್ದು ಬೆಳ್ಳಿ ಐಟಮ್ಸ್ ಎಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ಸೊ ಯೂಶ್ವಲಿ ಈ ಥರ ಬೆಳ್ಳಿ ಐಟಮ್ಸ್ನ ತೊಳಿಬೇಕಾದ್ರೆ ನಾನು 2 ಪ್ರಾಡಕ್ಟ್ ಯೂಸ್ ಮಾಡೋದು ಕ್ಲೀನಿಂಗಿಗೆ. ಒಂದು ಈ ಒಂದು ಅರ್ಬಾ ಅವರ ಟಾರ್ನಿಷ್ ರಿಮೂವರ್ ಪ್ರಾಡಕ್ಟು. ಇದು ತುಂಬ ಟಾರ್ನಿಷ್ ಆಗಿದ್ರೆ ಅಷ್ಟೇ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಈ ವಿಮ್ ಲಿಕ್ವಿಡು. ಸೊ ಮುಂಚೆ ಎಲ್ಲ ಬೆಳ್ಳಿ ಐಟಮು ನಾನು ವಿಭೂತಿಯಲ್ಲಿ ಹಿಂಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಬಟ್ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಈ ಪ್ರಾಡಕ್ಟ್ ಯೂಸ್ ಮಾಡಿದಾಗಿಂದ ಈಸಿಯಾಗಿದೆ. ಸೊ ನಾನೆಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರೆ ನನ್ನ ಮಗಳಿಲ್ಲೆಲ್ಲ ಕ್ಲೀನ್ ಆಗಿ ಒರೆಸಿ ಎತ್ತಿಡ್ತಾ ಇದ್ದಾಳೆ. ಸೊ ಈ ಥರ ಒಂದು ಪಂಚೆ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದಾಳೆ ಎಲ್ಲ ಒರೆಸಿಟ್ಟು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ತುಂಬ ಟೈಮೇನು ತೊಗೊಳ್ಳಲ್ಲ, ಕ್ವಿಕ್ಕಾಗಿ ಹೋಗುತ್ತೆ ಆ 2 ಪ್ರಾಡಕ್ಟ್ಸಲ್ಲಿ. ಸೊ ಇವಾಗೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲಿ ನೀಟಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ಇವಾಗ ಆಲ್ಮೋಸ್ಟ್ ಅದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಮಧ್ಯಾಹ್ನನೇ ಆಗಿದೆ. ಮಧ್ಯಾಹ್ನ ಟೈಮ್ ಏನು ಪೂಜೆ ಮಾಡೋದು ಬೇಡ ಅಂತ ಯೂಶ್ವಲಿ ಲೇಟ್ ಆದರೆ ನೆಕ್ಸ್ಟ್ ಮಂಡೇ ಪೂಜೆ ಮಾಡ್ತೀನಿ, ಇಲ್ಲ ಅಂದರೆ ಅವತ್ತು ಶನಿವಾರ ಸಂಜೆ ಪೂಜೆ ಮಾಡ್ತೀನಿ. ಸೊ ಇವಾಗ ಬ್ರೇಕ್ಫಾಸ್ಟು ಚಿತ್ರಾನ್ನ ಏನು ಮಾಡಿದ್ನಲ್ಲ ಅದನ್ನು ಬಡಿಸ್ಕೊಂಡು ತಿಂತಾಯಿದ್ದೀನಿ. ಸೊ ನೆಕ್ಸ್ಟು ಸ್ವಲ್ಪ ಮಧ್ಯಾಹ್ನದ ಲಂಚಿಗೆ ಹೀರೆಕಾಯಿ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಒಂದು ಪಚ್ಚಡಿ ಮಾಡಿಬಿಡ್ತೀನಿ. ಸೊ ಯೂಶ್ವಲಿ ಹೀರೆಕಾಯಿದು ಸಾಂಬಾರು ಎಲ್ಲ ಮಾಡಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಮನೇಲಿ ಏನಿದ್ರೂ ಈ ಪಚ್ಚಡಿ ಈ ಥರ ಎಲ್ಲ ಹುಳಿ ಹುಳಿಯಾಗಿ ಒಂದು ಸ್ವಲ್ಪ ಖಾರವಾಗಿರೋದು ಇಷ್ಟಪಡ್ತಾರೆ. ಸಾಂಬಾರು ಇಂಥದ್ದೆಲ್ಲ ತಿನ್ನಬೇಕು ಅಂತ ತಿಂತಾರೆ, ಬಟ್ ಇಷ್ಟಪಟ್ಟು ತಿನ್ನಲ್ಲ. ಸೊ ಅದಕ್ಕೆ ಈ ಥರ ಸೋರೆಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ತೊಂಡೆಕಾಯಿ ಆಗಲಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಪಚ್ಚಡಿ ಥರ ಮಾಡಿಬಿಡ್ತೀನಿ. ಆಲ್ರೆಡಿ ಇದರ ರೆಸಿಪೀಸ್ ನಾನು ಮುಂಚೆನೇ ನಿಮಗೆ ತುಂಬ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ.
ಒಂದು ವೇಳೆ ನಿಮ್ಗೆ ರೆಸಿಪಿ ಬೇಕು ಆದರೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ಚೆಕ್ ಮಾಡಿ, ಇಲ್ಲ ಇಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಮಾಡಿದಾಗ ಕ್ವಿಕ್ ಆ್ಯಂಡ್ ಈಸಿ ತೊಂಡೆಕಾಯಿ ಇಲ್ಲ ಹೀರೆಕಾಯಿ ಪಚ್ಚಡಿ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಮತ್ತು ಕೆಲವೊಬ್ಬರು ಪರ್ಸ್ನಲಿ ಪಿಂಗ್ ಮಾಡಿದ್ದೀರಾ, ಅಂದರೆ ಈ ವರ್ಷ ಗೋಲ್ಡ್ ಏನು ತೊಗೊಳಲ್ವಾ ನೀವು, ಅಂದರೆ ಮೋದಿ ಕರೆ ಕೊಟ್ಟಿದ್ದಾರಲ್ವ ಗೋಲ್ಡ್ ಪರ್ಚೇಸ್ ಮಾಡಬೇಡಿ 1 ಇಯರು ಅಂತ. ಸೊ ಸಮವ್ ನನಗೇನೆಂದರೆ ಫಸ್ಟು ದೇಶಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಆಮೇಲೆ ಪರ್ಸ್ನಲ್ ಇದಕ್ಕೋಸ್ಕರ ಕೊಡಬೇಕು ಅಂತ ನನಗೆ ಅನಿಸ್ತು. ಬಟ್ ಅವ್ರು ಕರೆ ಕೊಡೋಕ್ಕೆ ಮುಂಚೆನೇ ನಾವು ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಸೊ ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ನಾನು ತೋರಿಸ್ದಂಗೆ ಅಕ್ಷಯ ತೃತೀಯಾಗೆ ಒಂದು ಕಡ ತೊಗೊಂಡಿದ್ವಿ. ಅದಾದಮೇಲೆ ನನಗೆ ಒಂದು ರಿಂಗು ಮತ್ತು ಒಂದು ಕಡ ತೊಗೊಂಡಿದ್ದೀನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಬಟ್ ಅದು ಕರೆ ಕೊಡೋಕ್ಕೆ ಮುಂಚೆನೇ ತೊಗೊಂಡ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇನ್ನು 1 ಇಯರ್ ಏನೂ ತೊಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ನನಗಂತೂ ಲೈಕ್ ಗೋಲ್ಡ್ ಆರ್ ಸಿಲ್ವರ್ ಇಂಥದ್ದು ಕಲೆಕ್ಷನ್ ಮಾಡೋದು ತುಂಬಾ ಒಂಥರ ಏನೋ ಇಷ್ಟ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಯಾರು ಗೋಲ್ಡ್ ಇಷ್ಟ ಇರೋಲ್ಲ ಹೇಳಿ, 99% ಇಷ್ಟ ಇರುತ್ತೆ. ಯಾರೋ 1% ಎಕ್ಸೆಪ್ಷನಲ್ ಇರ್ತಾರೆ, ಅಂದರೆ ಗೋಲ್ಡ್ ಇಷ್ಟಪಡ್ದಿರೋರು. ಬಟ್ ನಾನು ಇಷ್ಟಪಡುವಂಥ ಕೆಟಗರಿಗೆ ಸೇರಿರೋಳು. ಸೊ ಆದಷ್ಟು ಇನ್ವೆಸ್ಟ್ಮೆಂಟ್ ಸೇಕಾಗೂ ತೊಗೊಳ್ತಾ ಇದ್ದೆ. ಮತ್ತು ನನಗೆ ಗೋಲ್ಡ್ ಅಂದರೆ ಇಷ್ಟ ಇರೋದ್ರಿಂದ ವೇರ್ ಸಹ ಮಾಡ್ತಾಯಿದ್ದೆ. ಗೋಲ್ಡ್ ಬಾರ್ಸ್ ಇಂಥದ್ರಲ್ಲೆಲ್ಲ ತೊಗೊಳ್ದಿರ ಜ್ಯುವೆಲ್ಲರಿ ಥರನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೆ. ಬಟ್ ಯಾವಾಗ ನಾವು ತೊಗೊಳ್ದಿರ ಇರೋದ್ರಿಂದ ದೇಶಕ್ಕೆ ಕೆಲವೊಂದು ಕಡೆ ಹೆಲ್ಪ್ ಆಗುತ್ತೆ ಅಂದರೆ ಫಸ್ಟ್ ಪ್ರಿಯಾರಿಟಿ ನಾವು ನಮ್ಮ ಒಂದು ದೇಶಕ್ಕೆ ಕೊಡಬೇಕಾಗತ್ತೆ. ಅದಕ್ಕೆ ಇನ್ಮೇಲೆ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಎಲ್ಲ 1 ಇಯರ್ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಪುಟಾಣಿ ಕೋಳಿ ಮರಿಗಳು ತಂದಾಗಿಂದ ಇದು ಮನೆಯೆಲ್ಲ ಸ್ವಲ್ಪ ಓಡಾಡೋಕ್ಕೆ ಬಿಡ್ತೀನಿ ಆವಾಗ ಬಂದು ನಾವು ಎಲ್ಲಿರ್ತೀವೋ ಅಲ್ಲೇ ಬಂದು ನಿಂತ್ಕೊಳ್ಳುತ್ತೆ, ನಮ್ಮ ಕಾಲ ಮೇಲೆಲ್ಲ ಓಡಾಡ್ತಾ ಇರುತ್ತೆ. ನನಗಂತೂ ಸಖತ್ ಭಯ ಆಗಿಬಿಡುತ್ತೆ, ಎಲ್ಲಿ ಗೊತ್ತಿಲ್ದಿರ ಅಡುಗೆ ಮಾಡೋವಾಗೆಲ್ಲ ತುಳಿದು ಬಿಡ್ತೀವಿ ಓಡಾಡೋವಾಗ ಅಂತ. ಸೊ ಅದಕ್ಕೆ ಹೋಗಿ ಬುಟ್ಟಿಯಲ್ಲಿ ಹಾಕಿ ಬಂದೆ. ಸೊ ಅದಕ್ಕೂ ಬುಟ್ಟಿಯೆಲ್ಲ ಇದ್ದು ಸ್ವಲ್ಪ ಬೇಜಾರಾಗುತ್ತಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ಮನೆಯೆಲ್ಲ ಓಡಾಡೋಕ್ಕೆ ಬಿಡ್ತೀನಿ. ಬಟ್ ಅಲ್ಲಲ್ಲಿ ಗಲೀಜು ಮಾಡಿರುತ್ತೆ, ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಇವತ್ತಿನ ಲಂಚ್ ಮೆನ್ಯೂ ಬಂದು ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೆ, ಮತ್ತು ಆಲ್ರೆಡಿ ಹೇಳ್ದಾಗೆ ಹೀರೆಕಾಯಿ ಪಚ್ಚಡಿ ಮಾಡಿದೆ. ಅದೊಂಥರ ಚಟ್ನಿ ಥರ ಇರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬಿಸಿ ಬಿಸಿ ಅನ್ನ, ತುಪ್ಪ. ಸೊ ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಸೊ ಊಟ ಎಲ್ಲ ಮುಗಿಸಿ ನೆಕ್ಸ್ಟು ಸ್ವಲ್ಪ ಏನೇನು ತರಿಸಿದ್ದೀನಲ್ಲ ಅಮೆಝಾನಿಂದ ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಎಲ್ಲ ಸ್ವಿಮ್ವೇರೇ ತರಿಸಿರೋದು, ನನಗೆ ಮಗಗೆ ಹಸ್ಬೆಂಡ್ ಹತ್ರ ಆಲ್ರೆಡಿ ಇದೆ, ಅದಕ್ಕಿಂತ ಅವ್ರಿಗೆ ತರಿಸಿಲ್ಲ. ಬಟ್ ನಾವು 3 ಮೆಂಬರ್ಸ್ ಮಾತ್ರ ತರಿಸಿದೆ. ಬಟ್ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಮಗಳಿಗೆ ಪಿಂಕ್ ಕಲರ್ ಒಂದು ತರಿಸಿದ್ದೆ, ಬಟ್ ಅದು ನೋಡಿ ಸೈಜು ಚಿಕ್ಕ ಮಕ್ಕಳದ್ದು ಬಂದುಬಿಟ್ಟಿದೆ. ಸೊ ಇದನ್ನು ಎಕ್ಸ್ಚೇಂಜ್ ಮಾಡಿದ್ರೂ ಮತ್ತೆ ಅದು ಬರೋ ಟೈಮ್ಗೆ ನಮ್ಮದು ಪ್ಲ್ಯಾನ್ ಏನಿತ್ತಲ್ಲ ಟ್ರಾವೆಲ್ ಪ್ಲ್ಯಾನ್, ವೆಕೇಷನ್ ಪ್ಲ್ಯಾನ್, ಅದು ಮುಗ್ದೋಗಿರುತ್ತೆ. ಅದಕ್ಕೆ ರಿಟರ್ನ್ ಏನು ಬೇಡ. ಸೊ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮಗಳದು ಇದೇ ಸೈಜು, ಸೊ ಅವರು ಕೊಟ್ಬಿಡೋಣ, ಅವ್ರು ಯೂಸ್ ಮಾಡ್ಕೊಳ್ಳಿ, ನಮ್ಮ ಜೊತೆ ಅವರು ಟ್ರಿಪ್ ಬರ್ತಾ ಇರ್ತಾರೆ. ಸೊ ಅಲ್ಲಿ ಯೂಸ್ ಆಗುತ್ತೆ ಅಂತ ನಾನೇನು ಎಕ್ಸ್ಚೇಂಜ್ ಅವ್ರು ರಿಟರ್ನ್ ಕೊಟ್ಟಿಲ್ಲ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ವಿತ್ ಕ್ಯಾಪ್ರೆ ಕೊಡ್ತಾರೆ ಇದ್ರ ಜೊತೆ. ಸೊ ನಿಮಗೇನಾದ್ರು ಚಿಕ್ಕ ಮಕ್ಕಳಿದ್ದು ಈ ಥರ ಸ್ವಿಮ್ಮಿಂಗ್ ಪೂಲ್ ಇಂಥದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಯೂಶ್ವಲಿ ನಾವು ಪೇ ಮಾಡಬೇಕಾಗುತ್ತೆ, ಸ್ವಿಮ್ ವೇರ್ಸ್ಗೆ ಎಲ್ಲ ಒಬ್ಬೊಬ್ಬರಿಗೆ ಇಷ್ಟು ಅಂತ. ಬಟ್ ಈ ಥರ ತೆಗ್ದು ಇಟ್ಟರೆ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ಬೋದು, ಮತ್ತೆ ರಿಯೂಸ್ ಮಾಡ್ಕೋಬೋದು. ಮತ್ತು ಸ್ವಿಮ್ಮಿಂಗ್ ಕ್ಲಾಸಸ್ ಏನಾದರೂ ನೀವು ಸೇರಿಸಿದ್ರೆ ಸಹ ರಿಯೂಸ್ ಮಾಡ್ಕೋಬೋದು. ಸೊ ಅದಕ್ಕೆ ತರಿಸಿದ್ದೀನಿ. ನೆಕ್ಸ್ಟ್ ಇದು ಶಾರ್ಕ್ ಇರೋವಂಥದ್ದು ಒಂದು ಸ್ವಿಮ್ ಡ್ರೆಸ್ ತರಿಸಿದ್ದೀನಿ ನನ್ನ ಮಗಗೆ. ಈ ಒಂದು ಕರೆಕ್ಟ್ ಸೈಜ್ ಬಂದಿದೆ ನನ್ನ ಮಗದು. ಬಟ್ ನನ್ನ ಮಗಳದ್ದು ಆಲ್ರೆಡಿ ಒಂದು ಸ್ವಿಮ್ ವೇರ್ ಇದೆ, ಬಟ್ ಅದು ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ತರಿಸೋಣ ಅಂತ ತರಿಸಿದ್ದು. ಅದು ನೋಡಿದ್ರೆ ಹಿಂಗಾಗಿದೆ. ಬಟ್ ಅದನ್ನೇ ಇನ್ನು ಈ ಒಂದು ವೆಕೇಷನ್ಗೆ ಓಲ್ಡ್ ಏನಿತ್ತಲ್ಲ ಸ್ವಿಮ್ವೇರು ಅದನ್ನೇ ಅವಳು ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ಒಂದು ಸ್ವಿಮ್ವೇರ್ ತರಿಸಿದ್ದೆ. ನಂದು ಪ್ರಾಬ್ಲಮ್ ಆಗಿದೆ, ನಾನು XL ತರಿಸಿದ್ದೆ, ಅವರು XXL ಕಳಿಸಿದ್ದಾರೆ. ಬಟ್ ಓಕೆ, ಹೆಂಗೂ ಅದು ದೊಡ್ಡದಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗೋಲ್ಲ, ಸ್ವಲ್ಪ ಲೂಸ್ ಕಾಣುತ್ತೆ ಅಷ್ಟೇ. ಬಟ್ ವೇರ್ ಮಾಡ್ಬೋದು. ನೋಡಿ ಇಷ್ಟು ದೊಡ್ಡದಾಗಿದೆ, ಫ್ರಾಕ್ ಥರ ಇದೆ. XL ಬದಲು ಇವರು XXL ಕಳಿಸ್ಬಿಟ್ಟಿದ್ದಾರೆ. ಸೊ ಇದನ್ನು ಎಕ್ಸ್ಚೇಂಜ್ ಏನು ಕೊಡ್ತಾ ಇಲ್ಲ, ಯಾಕಂದರೆ ನನಗೆ ಇನ್ನೊಂದು 3-4 ಡೇಸಲ್ಲಿ ಬೇಕಿದೆ ಈ ಡ್ರೆಸ್ಸು. ಸೊ ಇನ್ನು ಯಾಕೆ ಕಳಿಸೋದು, ಅದಕ್ಕೆ ಬದಲು ಇನ್ಶರ್ಟೋ ಇಲ್ಲ ಈ ಥರ ಮಾಡಿದ್ರೂ ನಡೆಯುತ್ತೆ. ಇಲ್ಲಾಂದರೆ ಸ್ವಿಮ್ವೇರ್ಸ್ ಫ್ರಾಕ್ಸ್ ಥರನೂ ಬರುತ್ತಲ್ಲ ಆ ಥರನೇ ಕಾಣುತ್ತೆ ಅಂತ ಅದನ್ನು ಹಂಗೆ ಇಟ್ಟಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ಸ್ವಿಮ್ವೇರ್ಸ್ ಇಂಥದ್ದೆಲ್ಲ ನಾನ್ ರಿಟರ್ನಬಲ್ ಪ್ರಾಡಕ್ಟ್ಸೇ ಇರುತ್ತೆ. ಸೊ ನೀವು ಕರೆಕ್ಟಾಗಿ ಸೈಜ್ ನೋಡಿ ಕೊಡಬೇಕಾಗತ್ತೆ. ಸೊ ಎಕ್ಸ್ಚೇಂಜ್ ಒಂದು ಅವೈಲೇಬಲ್ ಇರುತ್ತೆ, ಬಟ್ ರಿಟರ್ನ್ ನೀವು ಮಾಡೋಕ್ಕಾಗಲ್ಲ. ಸೊ ಬಟ್ ಇವಾಗ ತೋರಿಸ್ತಾ ಇರೋಂಥ ಎಲ್ಲ ಪ್ರಾಡಕ್ಟ್ಸ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ರಿಟರ್ನ್ ಕೊಡುವಂಥ ಅವಶ್ಯಕತೆ ಬರೋಲ್ಲ. ಸೊ ಮತ್ತು ಮಗನಿಗೆ ಸ್ವಲ್ಪ ಈ ಹೆಡ್ ಕ್ಯಾಪು ಅದು ಮತ್ತು ಸ್ವಲ್ಪ ಗಾಗಲ್ಸ್ ಎಲ್ಲ ತರಿಸಿದೆ, ಸ್ವಿಮ್ಮಿಂಗ್ ಕಾಸ್ಟ್ಯೂಮು. ಸೊ ಅದೂ ಅಷ್ಟೇ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದೆಲ್ಲದರದ್ದು ಝೂಮ್ ಲುಕ್ಕು ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಯೂಶ್ವಲಿ ನಾವು ರೆಸಾರ್ಟ್ಗೆ ಹೋಗಬೇಕಾದ್ರೆ ಅಲ್ಲೇ ಒಂದೊಂದು ಟೈಮ್ ಅವೈಲೇಬಲ್ ಇರುತ್ತೆ. ಬಟ್ ಲಾಸ್ಟ್ ಟೈಮ್ ನಾನು
ಹೋದಂಥ ರೆಸಾರ್ಟ್ JKL View ರೆಸಾರ್ಟಲ್ಲಿ ಅವೈಲೇಬಲ್ ಇರಲಿಲ್ಲ. ಸೊ ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮಕ್ಕಳಿಗೆಲ್ಲ. ಅದರಿಂದ ನಾನು ತರಿಸ್ಬಿಟ್ಟಿದ್ದೀನಿ ಇದನ್ನೆಲ್ಲ. ಇದು ಮತ್ತು ಲೈಫ್ ಜಾಕೆಟ್ ಸಹ ತರಿಸಿದ್ದೀನಿ. ಅದು ಕರೆಂಟ್ಲಿ ನನ್ನ ಹತ್ರ ಅವೈಲೇಬಲ್ ಇಲ್ಲ ನಿಮಗೆ ತೋರ್ಸೋಕ್ಕೆ. ಸೊ ಅದರಲ್ಲಿ ನಾವು ಮಕ್ಕಳನ್ನ ಬಿಡೋದ್ರಿಂದ ಸೇಫಾಗೂ ಇರ್ತಾರೆ ಮತ್ತು ಅವರು ಸ್ವಿಮ್ಮಿಂಗ್ ಎಲ್ಲ ಕಲಿಯೋದಕ್ಕೂ ತುಂಬ ಈಸಿ ಆಗುತ್ತೆ. ಮತ್ತು ಈ ಹೆಡ್ ಕ್ಯಾಪ್ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಆ್ಯರೋ ಬ್ರ್ಯಾಂಡದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ತಲೆ ನೆನೆದಿರಾ ಮಕ್ಕಳಿಗೆ ಈ ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ಮೇಲೆ ನೆಗಡಿ ಈ ಥರ ಶೀತ ಎಲ್ಲ ಆಗುತ್ತಲ್ವ, ಸೊ ಅಂಥದ್ದೆಲ್ಲ ಆಗೋಲ್ಲ. ತಲೆ ನೆನೆದಿರ ಇರುತ್ತೆ, ಸೊ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇದಂತೂ ತುಂಬ ಸಖತ್ ಕ್ಯೂಟಾಗಿದೆ ಈ ಶಾರ್ಕ್ದು. ಸ್ವಿಮ್ ವೇರಲ್ಲಿ ಈ ಪ್ಯಾಟರ್ನ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಈ ಶಾರ್ಕ್ ಇರೋವಂಥದ್ದೇ ತಗೊಂಡೆ. ಇದರಲ್ಲಿ ಲೈಟ್ ಕಲರ್ ಇತ್ತು, ಡಾರ್ಕ್ ಕಲರ್ ಇತ್ತು. ತುಂಬ ಕಲರ್ ಆಪ್ಷನ್ಸು, ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಲಿಂಕ್ ಬೇಕಾದ್ರೆ ಶೇರ್ ಮಾಡಿರ್ತೀನಿ ಎಲ್ಲ ಪ್ರಾಡಕ್ಟ್ಸ್ದು. ನಿಮ್ಮಲ್ಲಿ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ತೋರಿಸ್ತಾ ಇರೋದು ಬಂದು ಚಿಕ್ಕ ಮಗುದು ಬಂದಿದೆ. ಬಟ್ ಸಖತ್ ಕ್ಯೂಟಾಗಿದೆ. ನನ್ನ ಮಗಳಿಗೆ ಇದರಲ್ಲಿ ಪಿಂಕ್ ಕಲರ್ ಆರ್ಡ್ರ್ ಮಾಡಿದ್ದೆ, ಸ್ವಲ್ಪ ದೊಡ್ಡವ್ರದ್ದು. ಬಟ್ ಅದಕ್ಕೆ ಬದಲು ಇದು ಕ್ಯೂಟಾಗಿ ಬಂದಿದೆ. ಇದು ಶಾರ್ಕ್ದೇ ಬಂದಿದೆ. ಸಮೋ ನಂಗೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ನನಗೆ ಅಂತ ತರಿಸಿದಂಥ ಒಂದು ಸ್ವಿಮ್ವೇರ್ ಇದು ಪಿಂಕ್ ವಿತ್ ಬ್ಲ್ಯಾಕ್ ಕಾಂಬಿನೇಷನು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ವೇರ್ ಕಂಫರ್ಟಬಲ್ ಆಗಿ ಸಹ ಇತ್ತು. ನಾನು ಯೂಸ್ ಮಾಡಿದ್ಮೇಲೆ ನಾನು ರಿವ್ಯೂ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಒಂದು ಸೆಕೆಂಡ್ ಥಾಟ್ ಇಲ್ದಿರ ನೀವು ಆರಾಮಾಗಿ ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ಸಂಜೆ ಪೂಜೆ ಮಾಡಬೇಕಲ್ಲ, ಒಂದ್ಸಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಇಲ್ಲಿ ರೋಬೋನ ಸ್ಟಾರ್ಟ್ ಮಾಡಿದ್ದೀನಿ, ಮಾಪಿಂಗಿಗೆ ಹಾಕಿದ್ದೀನಿ. ಸೊ ಇದ್ರ ಬಗ್ಗೆ ಸಹ ಕೆಲವೊಬ್ಬರು ಕ್ವೆರೀಸ್ ಕೇಳಿದ್ರಿ. ಅಂದರೆ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಬರ್ತಾ ಇದೆಯಾ, ಪವರ್ ಕನ್ಸಂಪ್ಷನ್ ಜಾಸ್ತಿ ಇದೆಯಾ ಇದನ್ನು ತಗೊಂಡ್ಮೇಲೆ ಅಂತ. ಬಟ್ ನನಗೇನು ಅಂಥ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಯಾಕಂದರೆ ನಾನು ದಿನದಲ್ಲಿ 1 ಟೈಮ್ ಯೂಸ್ ಮಾಡ್ತೀನಿ, ವಾರದಲ್ಲಿ ಒಂದು 3 ಟೈಮ್ಸ್ ಯೂಸ್ ಮಾಡ್ತೀನಿ. ರಿಮೈನಿಂಗ್ 2 ಟೈಮ್ಸ್ ಆರ್ 3 ಟೈಮ್ಸ್ ನಾನು ಮ್ಯಾನ್ಯುವಲಿನೇ ಮಾಡ್ತೀನಿ. ಇವತ್ತು ಯೂಶ್ವಲಿ ಸ್ಯಾಟರ್ಡೇಸ್ ಸಂಡೇಸ್ ನಾನೇ ಮಾಡ್ಕೊಳ್ತಾ ಇದ್ದೆ, ಫ್ರೀಯಾಗಿರ್ತಾಯಿದ್ದೆ ಅಂತ. ಬಟ್ ಇವತ್ತು ದೇವ್ರದ್ದು ಸಾಮಗ್ರಿಗಳೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸುಸ್ತಾಗಿತ್ತು. ಸೊ ಇವತ್ತೂ ನಾನು ವ್ಯಾಕ್ಯೂಮ್ ಕ್ಲೀನರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗೇನು ಅಂಥ ಡಿಫ್ರೆನ್ಸ್ ಅನಿಸಿಲ್ಲ. ಮೇ ಬಿ ಅದು ನೀವು ಎಷ್ಟು ಸಲ ಯೂಸ್ ಮಾಡ್ತೀರಾ ಮತ್ತು ಎಷ್ಟು ದೊಡ್ಡ ಮನೆ ಕ್ಲೀನ್ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಂಜೆ ಪೂಜೆ ಮುಗಿಸಿ ನನ್ನದೇ ಈ ಥರ ಇತ್ತು. ನಿಮಗೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.